ಸೊ ನಮಸ್ಕಾರ ಫ್ರೆಂಡ್ಸ್, ಇದು ನೋಡಿ ನಮ್ಮ ಹತ್ರ ಇಷ್ಟು ವೆರೈಟೀಸು ಗ್ಲಾಸಸ್ ಇದೆ. ಎಲ್ಲ ವೆರೈಟಿದೂ ಎಷ್ಟು ಬಲ್ಕ್ ಆರ್ಡರ್ಸ್ ಇದ್ರೂ ನಮ್ಮ ಹತ್ರ ಸಿಗುತ್ತೆ. ನಿಮ್ಗೆ ರಿಟೇಲಲ್ಲೂ ಸಿಗುತ್ತೆ, ಹೋಲ್ಸೇಲ್ನಲ್ಲೂ ಸಿಗುತ್ತೆ. ರಿಟೇಲ್ನಲ್ಲೂ ನಿಮಗೆ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ. ಯಾವ್ಯಾವ ವೆರೈಟಿ ಇದೆ ಅಂತ ತೋರಿಸ್ತೀನಿ. ಆ್ಯಂಡ್ ಇನ್ನೊಂದು ಸ್ವಲ್ಪ ಸ್ಪೆಷಲ್ಲು, ನಾನು ನಿಮಗೆ ತಮ್ನೈಲಲ್ಲಿ ಹಾಕಿರೋ ಥರ ಸೆಕ್ಸಿ ಗ್ಲಾಸ್, ಇದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ಯಾವ ಥರ ಗ್ಲಾಸ್ ಅಂತ ಅಂದ್ಬಿಟ್ಟು. ಫಸ್ಟ್ ನಾನು ನಿಮಗೆ ಪೇಪರ್ ಗ್ಲಾಸಸ್ನ ತೋರಿಸ್ತೀನಿ. ಇದು ನೋಡಿ ಟೀ ಕಪ್ಸು, ಇದು 80 ml ಬರುತ್ತೆ ನೋಡಿ ಫ್ರೆಂಡ್ಸ್. ಇದು ಬಂದು 80 ml. ನಿಮಗೆ ನಾರ್ಮಲಿ ಎಲ್ಲ ಟೀ ಕಪ್ ಅಂಗಡಿನಲ್ಲೂ ಕೊಡ್ತಾರಲ್ವ, ನೋಡಿ ಇಷ್ಟಿರುತ್ತೆ. ಸೊ ನಿಮಗೆ ಇದು 80 ml ಅಂತ ಅಂದ್ಬಿಟ್ಟು, ಇದು ನಿಮಗೆ ಒಂದು ರೋಲ್ನಲ್ಲಿ 50 ಪೀಸ್ ಇರುತ್ತೆ. ನಿಮಗೆ 18 ರೂಪೀಸ್ ಕಾಸ್ಟ್ ಆಗುತ್ತೆ. ಇದು 18 ರೂಪಾಯಿ, 18 ರೂಪೀಸ್ ಕಾಸ್ಟ್ ಆಗುತ್ತೆ. 50 ಪೀಸ್ ಇರುತ್ತೆ ಇದು. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇದು ನೋಡಿ 65 ml. ನಿಮಗೆ ಟೀ ಅಂಗಡಿನಲ್ಲೆಲ್ಲನೂ ನಿಮಗೆ ಹಾಫ್ ಟೀ ಅಂತ ಕೇಳಿದ್ರೆ ಕೊಡ್ತಾರೆ ಇದು. ಸೊ ಇದು ಚಿಕ್ಕ ಸೈಜ್ ಇರುತ್ತೆ. ನಿಮಗೆ ಬಲ್ಕ್ ಆರ್ಡರ್ಸಲ್ಲೂ ಸಿಗುತ್ತೆ ನಿಮಗೆ. ಮತ್ತು ನಿಮ್ಮ ಮದುವೆ ಫಂಕ್ಷನು ಇಲ್ಲ ಚಿಕ್ಕ ಪುಟ್ಟ ನೀವು ಮನೆ ಏನಾದರೂ ಕಟ್ತಾ ಇದ್ದೀರಾ, ಅಲ್ಲಿ ಕೊಡಬೇಕು, ಯೂಸ್ ಮಾಡಬೇಕು ಅಂತಂದ್ರೂ ನಿಮ್ಗೆ ಎಷ್ಟು ಬೇಕಾದರೂ ಸಿಗುತ್ತೆ. ಒಂದು ಸತಿ ಸ್ಟಾಕ್ ಮಾಡ್ಕೋಬೋದು. ಸೊ ಇದು ನೋಡಿ ಈ ಸೈಜ್ ಬರುತ್ತೆ. ಸೊ ಹಾಫ್ ಟೀ ಅಂತ ಅಂದ್ಬಿಟ್ರು ಇದು ನೋಡಿ ಇಷ್ಟು ಚಿಕ್ಕದಾಗಿ ಬರುತ್ತೆ. ಮತ್ತು ಅದಾದಮೇಲೆ ನಿಮಗೆ ಇದು ಫುಲ್ ಟೀ ಅಂತ ಹೇಳ್ತಾರೆ. ಫುಲ್ ಟೀ ಅಂತಂದರೆ ನಿಮಗೆ ಕೊಡಗು ಕಡೆ, ಆಮೇಲೆ ಕುಶಾಲನಗರ ಆ ಕಡೆ ಎಲ್ಲ ತುಂಬ ಟೀಗೆ ಯೂಸ್ ಮಾಡ್ತಾರೆ. ಸೊ ಇದೇ ದೊಡ್ಡ ಸೈಜ್ ಜಾಸ್ತಿ ಹೋಗೋದು ಅಲ್ಲೆಲ್ಲ. ಸೊ ಇದು ಬಂದ್ಬಿಟ್ಟು ನಿಮಗೆ 110 ml ಇರುತ್ತೆ, 110 ml ಇರುತ್ತೆ. ಇದು ಇದು ಬಂದು 110 ml ಇರುತ್ತೆ. ನಿಮಗೆ ಒಂದು ರೋಲ್ ಬಂದು 35 ರೂಪೀಸ್ ಕಾಸ್ಟ್ ಆಗುತ್ತೆ ನಿಮಗೆ. ಸೊ ನೀವು ಇನ್ನೂ ಜಾಸ್ತಿ ಆರ್ಡ್ರ್ ಮಾಡಿದ್ರೆ ಇನ್ನೂ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ, ಇನ್ನೊಂದು 2 ರೂಪಾಯಿ ಕಡಿಮೆ ಆಗುತ್ತೆ ನಿಮಗೆ. ಆಮೇಲೆ ನಿಮಗೆ ಇದನ್ನು ಕಂಪೇರ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಫುಲ್ ಟೀದು ಸೈಜ್, ಇದು 110 ml ಟೀ. ಈ ಥರ 3 ಸೈಜ್ ಇರುತ್ತೆ. ಸೊ ಇದು ನೋಡಿ, ಇದೂ ಕೂಡ 110 ml. ಆಗಲೇ ಇದಕ್ಕಿಂತ ಮುಂಚೆ ತೋರಿಸಿದ್ದು 110 ml, ಇದು 110 ml. ಅದು ಸ್ವಲ್ಪ ಬ್ರಾಡಾಗಿ ಬರುತ್ತೆ, ಇದು ಲಾಂಗ್ ಬರುತ್ತೆ, ಲೆಂತಿಯಾಗಿರುತ್ತೆ. ಆ್ಯಂಡ್ ಸ್ವಲ್ಪ ಫ್ಯಾನ್ಸಿ ಇದು. ಇದರಲ್ಲಿ ನಿಮಗೆ 100 ಪೀಸ್ ಬರುತ್ತೆ ಒಂದು ರೋಲ್ನಲ್ಲಿ. ನಿಮಗೆ 60 ರೂಪೀಸ್ ಚಾರ್ಜ್ ಆಗುತ್ತೆ. ಒಂದು ಬಾಕ್ಸ್ ತೊಗೊಂಡ್ರೆ ನಿಮಗೆ 57 ರೂಪೀಸ್ ಬೀಳುತ್ತೆ. ನೀವು ಬಂದು ಇಲ್ಲಿ ಡೈರೆಕ್ಟಾಗಿ ಒಂದು ಸತಿ ವಿಸಿಟ್ ಮಾಡಿ, ನಿಮ್ಗೆ ಯಾವುದು ಇಷ್ಟ ಆಗುತ್ತೆ, ನಿಮ್ಗೆ ಯಾವುದು ಅನುಕೂಲ ಆಗುತ್ತೆ ಅಂತಲೂ ಕೂಡ ನೋಡಿ. ತುಂಬ ಟೀ ಅಂಗಡಿನಲ್ಲಿ ಇವಾಗ ಫ್ಯಾನ್ಸಿ ಅಂತ ಅಂದ್ಬಿಟ್ಟು ಇದು ಓಡ್ತಾ ಇದೆ. ಆ್ಯಂಡ್ ಇದರಲ್ಲಿ ಬೇರೆ ಬೇರೆ ಕಲರ್ಸು ಕೂಡ ಬರುತ್ತೆ. ಸೊ ಇದರಲ್ಲಿ ಸೈಜ್ ತೋರಿಸ್ತೀನಿ ನಿಮಗೆ ನೋಡಿ. ಈ ಥರ ಇರುತ್ತೆ, ಲೆಂತು ಲಾಂಗ್ ಆಗಿ ಬರುತ್ತೆ. ನಿಮಗೆ ಟೀನು ಜಾಸ್ತಿ ಇರೋ ಥರ ಕಾಣುತ್ತೆ. ಟೀ ಆರ್ ಕಾಫಿ ಏನಾದರೂ ಇರಲಿ, ಫಂಕ್ಷನ್ಸಲ್ಲಿ ತುಂಬ ಲೈಕ್ ಮಾಡಿ ತೊಗೊಳ್ತಾರೆ. ಈ ನೋಡಿ, ಇದು ಬಂದ್ಬಿಟ್ಟು ಜ್ಯೂಸ್ಗೆ ಅಂತಲೇ ಪರ್ಟಿಕ್ಯುಲರಾಗಿ ಯೂಸ್ ಮಾಡ್ತಾರೆ. ಇದರಲ್ಲಿ ವೈಟ್ ಕೂಡ ಬರುತ್ತೆ ಆ್ಯಂಡ್ ನಿಮಗೆ ಪ್ರಿಂಟ್ ಕೂಡ ಬರುತ್ತೆ ನೋಡಿ. ಈ ಥರ ಇರುತ್ತೆ, ಪ್ರಿಂಟ್ ಮತ್ತು ವೈಟ್ 2 ಕಲರು ಇರುತ್ತೆ ನಿಮಗೆ. ಸೊ ಎರಡರಲ್ಲಿ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಕೆಲವರು ವೈಟೇ ಬೇಕು ಅಂತ ಬರ್ತಾರೆ, ಕೆಲವರು ಕಲರೇ ಬೇಕು ಅಂತ ಹೇಳ್ತಾರೆ. ಸೊ ಇದರಲ್ಲಿ 210 ml ಇಡ್ಸೋದ್ರಿಂದ ನಿಮಗೆ 210 ml ಇದ್ರ ಮೆಷರ್ಮೆಂಟ್ ಇರುತ್ತೆ. ಬಟ್ 200 ml ಮಾತ್ರನೇ ನಿಮ್ಗೆ ಹಾಕೋಕ್ಕಾಗೋದು. ಫುಲ್ಲು ಅಷ್ಟೊಂದು 210 ml ಹಾಕಿದ್ರೆ ನಿಮಗೆ ಚೆಲ್ಲೋಗುತ್ತೆ. ಸೊ ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಈಗ ಜ್ಯೂಸ್ ಎಲ್ಲ ಹಾಕ್ಕೊಡ್ತೀವಿ ಫಂಕ್ಷನ್ಸಲ್ಲಿ. ಈಗ 2 ಲೀಟ್ರು 2.25 ಲೀಟ್ರ್ ಎಲ್ಲ ಜ್ಯೂಸ್ ಇರುತ್ತೆ. ಅದರಲ್ಲಿ ನೀವು ಒಂದು 10 ಗ್ಲಾಸ್ ಆಗುತ್ತೆ. ಕರೆಕ್ಟಾಗಿ ನಿಮಗೆ 10 ಗ್ಲಾಸಲ್ಲಿ ಒಂದು ಬಾಟ್ಲು ಜ್ಯೂಸ್ನ ಹಾಕ್ಕೋಬೋದು. ಸೊ ಇದು ಮೆಜರ್ಮೆಂಟ್ ಕರೆಕ್ಟಾಗಿರುತ್ತೆ ಅಂತ ತುಂಬ ಜನ ಯೂಸ್ ಮಾಡ್ತಾರೆ ಫಂಕ್ಷನ್ಸಲ್ಲಿ ಮತ್ತು ಹಂಚಕ್ಕೆ ಎಲ್ಲನೂ. ಆಮೇಲೆ ಅದರಲ್ಲೇ ಇದು ನೋಡಿ ಪ್ರಿಂಟೆಡು ನೋಡಿ. ಇದು ಈ ಸೈಜ್ ಇರುತ್ತೆ 210 ml ಅಂತ ಅಂದರೆ. ಸೊ ನಿಮಗೆ ಇದು ಯೂಸ್ ಮಾಡ್ತಾರೆ. ಆ್ಯಂಡ್ ಇದಾದಮೇಲೆ ನೆಕ್ಸ್ಟು ಇದು 250 ml. ಇದು 250 ml ಬರುತ್ತೆ. ಇದು ನೋಡಿ ಈ ಸೈಜ್ ಇರುತ್ತೆ ನಿಮಗೆ 250 ml ಅಂತಂದರೆ. ನಿಮಗೆ ಜ್ಯೂಸ್ ಅಂಗಡಿಲೆಲ್ಲ ಜಾಸ್ತಿ ಸಿಗುತ್ತಲ್ಲ, ಇದು 250 ml ಅಂದರೆ 1/4 ಲೀಟ್ರ್ ಇಡಿಸುತ್ತೆ ನಿಮಗೆ. ಸೊ ಇದನ್ನು ಕೂಡ ಜ್ಯೂಸ್ಗೆ ಮತ್ತು ನೀರಿಗೆ ಎರಡಕ್ಕೂ ಯೂಸ್ ಮಾಡ್ಕೊಳ್ತಾರೆ. ಅದಾದಮೇಲೆ ನಿಮಗೆ ಪ್ಲಾಸ್ಟಿಕ್ ಗ್ಲಾಸ್ ಬರುತ್ತೆ. ಇದು ನಿಮಗೆ ಇದು 210 ml ಪ್ಲಾಸ್ಟಿಕ್ ಗ್ಲಾಸು. ನಿಮ್ಗೆ ನಾರ್ಮಲಾಗಿ ಎಲ್ಲ ಜಾಗ, ಎಲ್ಲ ಮದುವೆ ಫಂಕ್ಷನು ಎಲ್ಲ ಜಾಗ ಸಿಗುತ್ತೆ ಈ ಥರ ಗ್ಲಾಸು. ಇದು ಸ್ಟ್ರೆಂತ್ ಇರುತ್ತೆ ನಿಮಗೆ, ಅಷ್ಟೊಂದು ಏನು ತುಂಬ ಡೆಲಿಕೇಟ್ ಆಗಿರುತ್ತೆ. ಕೆಲವೊಂದು ಬರ್ತಾಯಿತ್ತು ಫಸ್ಟು, ಬಟ್ ಆ ಥರ ಕ್ವಾಲಿಟಿ ಇಲ್ಲ ನಮ್ಮ ಹತ್ರ. ಇದು ಚೆನ್ನಾಗಿದೆ ಕ್ವಾಲಿಟಿ. ನೀವು ನೀರು ಹಾಕಿದ್ರೂ ಎತ್ಕೊಂಡ್ರೆ ಏನು ಚೆಲ್ಲೋದು, ಪ್ರೆಸ್ ಆಗೋದು ಎಲ್ಲ ಏನೂ ಆಗೋಲ್ಲ. ಜಾಸ್ತಿ ಆದಷ್ಟು ಇದು ಪ್ಲಾಸ್ಟಿಕ್ನ ಯೂಸ್ ಮಾಡೋಕೆ ಹೋಗ್ಬೇಡಿ. ಬಟ್ ಕಸ್ಟಮರ್ಸ್ ಕೇಳ್ತಾರಲ್ಲ ಅಂತ 1-2 ರೋಲ್ ಇಟ್ಟಿರ್ತೀವಿ, ಅದನ್ನು ಕೊಡಬೇಕಾಗುತ್ತೆ. ಬಟ್ ನಮ್ಮ ಹತ್ರ ಇದನ್ನು ಇದೆ ಅಂತ ತೋರಿಸೋದಕ್ಕೆ ನಾನು ನಿಮ್ಗೆ ಸ್ಯಾಂಪಲ್ ತೋರಿಸಿರೋದು. ಆ್ಯಂಡ್ ಎಷ್ಟು ವೆರೈಟೀಸ್ ಗ್ಲಾಸಸ್ ಇದೆ ಅಂತ ಕೂಡ ನಿಮ್ಗೆ ನಾಲೆಜ್ ಬರಲಿ ಅಂತ ತೋರಿಸಿರೋದು. ಬಟ್ ಆದಷ್ಟು ಪರಿಸರಕ್ಕೆ ನಾವು ಹಾರ್ಮ್ ಮಾಡೋಕ್ಕೆ ಹೋಗಬಾರ್ದು. ಈ ಥರದನ್ನ ಯೂಸ್ ಮಾಡಿಬಿಡಿ. ಒಂದು ಪಕ್ಷ ಯೂಸ್ ಮಾಡಿದ್ರು ಕರೆಕ್ಟಾಗಿ ಡಿಸ್ಪೋಸ್ ಮಾಡಿ. ಸೊ ಅದನ್ನು ಮತ್ತೆ ರೀಯೂಸ್ ಮಾಡ್ಕೊಳ್ಳೋಕ್ಕೆ ಆಗೋ ಥರ ಮಾಡಿ, ಎಲ್ಲದರಲ್ಲೂ ಮಿಕ್ಸ್ ಮಾಡಿ ಎಲ್ಲ ಮಾಡಿಬಿಡಿ.
ಸೊ ಇದ್ರ ಜೊತೆ ಎಲ್ಲ ಕೇರ್ಫುಲ್ ಆಗಿರಿ. ಅದಾದಮೇಲೆ ನಿಮಗೆ ನೆಕ್ಸ್ಟು ಇದು ನೋಡಿ, ಇದು ದೊಡ್ಡ ಗ್ಲಾಸಸ್ ಬರುತ್ತೆ. ಇದು ನಿಮಗೆ 300 ml ಇರುತ್ತೆ. ಸೊ ಇದು ನಿಮಗೆ ನಾರ್ಮಲಿ ಲೋಕಲ್ ಲ್ಯಾಂಗ್ವೇಜಲ್ಲಿ ಬಿಯರ್ ಗ್ಲಾಸ್ ಅಂತ ಹೇಳ್ತಾರೆ. ಸೊ ಬಿಯರ್ ಕುಡಿಯೋದಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಬಿಯರ್ ಗ್ಲಾಸ್ ಅಂತ ಹೇಳ್ತಾರೆ. ಇದು ಒಂದು ಪೀಸ್ ನಿಮಗೆ ರೀಟೇಲ್ನಲ್ಲಿ 5 rupeesಗೆ ಸೇಲ್ ಮಾಡ್ತಾರೆ. ಬಟ್ ಒಂದು ರೋಲ್ನಲ್ಲಿ ನಿಮಗೆ ಆಲ್ಮೋಸ್ಟ್ ನೋಡಿ ಈ ಥರ ಬರುತ್ತೆ ಇದು ರೋಲು. ಇದು ಕೂಡ ಪ್ಲಾಸ್ಟಿಕ್ಕೇ. ಇದರಲ್ಲಿ ಒಂದು 50 ಗ್ಲಾಸಸ್ ಬರುತ್ತೆ. ನಿಮಗೆ 60 rupees ಚಾರ್ಜ್ ಆಗುತ್ತೆ. ನೀವು ಇನ್ನೂ ಜಾಸ್ತಿ ತೊಗೊಂಡಾಗ, ಬಲ್ಕ್ ತೊಗೊಂಡಾಗ ಇನ್ನೂ ಒಂದು 2 ರೂಪಾಯಿ ಕಡಿಮೆ ಆಗುತ್ತೆ ನಿಮಗೆ. ಸೊ ಈ ಥರ ಇರುತ್ತೆ. ಇದನ್ನು ಕೂಡ ಯೂಸ್ ಮಾಡುವಾಗ ನೋಡ್ಕೊಂಡು ಯೂಸ್ ಮಾಡಿ, ಕರೆಕ್ಟಾಗಿ ನೋಡ್ಕೊಂಡು ಡಿಸ್ಪೋಸ್ ಮಾಡ್ಕೊಳ್ಳಿ. ಇದಾದಮೇಲೆ ನೆಕ್ಸ್ಟು ನಿಮಗೆ 300 ml ಬರುತ್ತೆ. 300 ಪೇಪರ್ ಗ್ಲಾಸಸ್ಸು ಇದು. ಸೊ ಇದು ನೋಡಿ, ಇದರಲ್ಲಿ 100 ಪೀಸ್ ಬರುತ್ತೆ. ನಿಮಗೆ ಒಂದು ರೋಲ್ಗೆ 105 rupees ಆಗುತ್ತೆ. ಸೊ ಇದು ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಕ್ವಾಲಿಟಿಲಿ ಮಾತ್ರ ಫಸ್ಟ್ ಕ್ಲಾಸ್ ಆಗಿರುತ್ತೆ. ನಿಮಗೆ ಹೊರಗಡೆ ಕ್ವಾಲಿಟಿ ಆಗಿರ್ಬೋದು, ಪ್ರಿಂಟು, ಶೈನಿಂಗು, ಒಳಗಡೆ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ. ನಿಮಗೆ ನೋಡಿ ಈ ಥರ ಇರುತ್ತೆ. ನೀವು ನೀರಿಗೆ ಮತ್ತು ಜ್ಯೂಸ್ಗೆ ಎರಡಕ್ಕೂ ಯೂಸ್ ಮಾಡ್ಕೋಬೋದು ಈ ಗ್ಲಾಸಸ್ನ. ಸೊ ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ. ಇದು 105 rupees ಆಗುತ್ತೆ. ಇದರಲ್ಲಿ ಇನ್ನೂ ಕಡಿಮೆ ಕ್ವಾಲಿಟಿದು ಬರುತ್ತೆ, ಇನ್ನೂ ಜಾಸ್ತಿ ಕ್ವಾಲಿಟಿದು ಬರುತ್ತೆ. ನಮ್ಮ ಹತ್ರ ಏನಿದೆ ಅದನ್ನು ನಾನು ತೋರಿಸ್ತಾ ಇದ್ದೀನಿ. ಬೇರೆ ಬೇಕು ಅಂತಲೂ ಸಿಗುತ್ತೆ, ನಾವು ತರಿಸ್ಕೊಡ್ತೀವಿ. ಅದಾದಮೇಲೆ ಇದು ನೋಡಿ, ಇದು ತುಂಬ ಸ್ಪೆಷಲ್ ಗ್ಲಾಸು, ಹೊಸ ಥರ ಗ್ಲಾಸು ಬಂದಿರೋದು. ಇದನ್ನು ಪ್ಲಾಸ್ಟಿಕ್ ಗ್ಲಾಸೇ, ಬಟ್ ಇದು ತುಂಬ ಟ್ರೆಂಡಿಂಗಲ್ಲಿದೆ. ಇದು ಯೂಸೇಜ್ ಆಗುತ್ತೆ ಯಾರು ಅಂದರೆ ಕೇಟ್ರಿಂಗ್ ಮಾಡೋರಿಗೆ ಮತ್ತು ಫಂಕ್ಷನ್ ಮಾಡೋರಿಗೆಲ್ಲ ಇದು ತುಂಬ ಹೆಲ್ಪ್ ಆಗುತ್ತೆ. ಇದಕ್ಕೆ ಹೆಸರು ಬಂದು ಸೆಕ್ಸಿ ಗ್ಲಾಸ್ ಅಂತ ಅಂದ್ಬಿಟ್ಟು. ನಮಗೇನೆ ಈ ಹೆಸರು ಕೇಳೋವಾಗ ತುಂಬ ಖುಷಿಯಾಗೋದು ಕೇಳೋಕ್ಕೆ, ಏನು ಡಿಫ್ರೆಂಟ್ ಆಗಿದೆ ಅಂತ. ಬಟ್ ಇದು ಅದೇ ಥರ ಹೆಸರು ಇರೋದು. ಇದು ಏನು ಸ್ಪೆಷಾಲಿಟಿ ಅಂದರೆ ಕೆಳಗಡೆ ಸಣ್ಣಗೆ ಬಂದು ಮೇಲ್ಗಡೆ ದೊಡ್ಡದಾಗಿ ಕಾಣೋ ಥರ ಮಾಡಿರ್ತಾರೆ. ಬಟ್ ಇದರಲ್ಲಿ ಜಾಸ್ತಿ ಇಡ್ಸಲ್ಲ. 150 ml ಇದು ಅಷ್ಟೇ. ಬಟ್ 150 ml ಇದ್ರೂ ಇದರಲ್ಲಿ ಇಡ್ಸೋದೇ ನಿಮಗೆ ಒಂದು 100, 120 ಅಷ್ಟೇ ml ಇಡ್ಸೋದು. ನಿಮಗೆ ಇಲ್ಲಿವರೆಗೂ ಜ್ಯೂಸ್ ಹಾಕ್ತಾರೆ. ನಿಮ್ಗೆ ಇಲ್ಲಿವರೆಗೂ ಯಾರು ಹಾಕಲ್ಲ, ಇಲ್ಲಿವರೆಗೂ ಹಾಕ್ತಾರೆ. ಒಂದು 100 ml ಜ್ಯೂಸ್ ಇಡ್ಸುತ್ತೆ. ಜಾಸ್ತಿ ಕಾಣುತ್ತೆ, ಜ್ಯೂಸ್ ಸೇವೇಜ್ ಜಾಸ್ತಿ ಆಗುತ್ತೆ, ಕುಡ್ದಂಗೂ ಆಗುತ್ತೆ, ಕೊಟ್ಟಂಗೂ ಆಗುತ್ತೆ, ಜಾಸ್ತಿ ಖಾಲಿನೂ ಆಗಲ್ಲ. ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾರೆ. ಇದು ಕೇಟ್ರಿಂಗ್ ಅವರೆಲ್ಲ ಯೂಸ್ ಮಾಡೋದು. ನೋಡಿ, ಇದು ಬಂದು ಸ್ಪೆಷಲ್. ಇದು ನಾವು ರಾಮೇಶ್ವರಂ ಹೋಗಿದ್ದಾಗ ಅಲ್ಲೊಂದು ಜಾಗದಲ್ಲಿ ಕೆಫೆನಲ್ಲಿ ನೋಡಿದ್ವಿ. ಇದು ಅಲ್ಲಿ ನೋಡ್ಬಿಟ್ಟು ಈ ಥರದ್ದೆಲ್ಲ ಗ್ಲಾಸ್ ಬಂದಿದ್ದೆಲ್ಲ ನಾವು ತರಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಹೊಸ ಥರದ್ದು ಇಲ್ಲೂ ಮೈಸೂರು ಮಾರ್ಕೆಟಲ್ಲೂ ಅವೈಲಬಲ್ ಇತ್ತು. ನೋಡಿ, ಈ ಥರ ತುಂಬ ಗಟ್ಟಿ ಬರುತ್ತೆ. ಇದು ರಿಯೂಸು ಕೂಡ ಮಾಡ್ಕೋಬೋದು, ಪ್ಲಾಸ್ಟಿಕ್ಕು. ಬಟ್ ಇದು ಯಾವುದೇ ಥರ ರೆಸ್ಟ್ರಿಕ್ಷನ್ಸ್ ಇಲ್ಲ ಈ ಪ್ಲಾಸ್ಟಿಕ್ನ ಯೂಸ್ ಮಾಡೋದಕ್ಕೆ. ಇದು ರಿಯೂಸ್ ಮಾಡ್ಕೋಬೋದಾದಂಥದ್ದು. ನೋಡಿ, ಇಲ್ಲಿದೆ ರಿಯೂಸ್ ಎಲ್ಲ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು. ಇದೆಲ್ಲನೂ ಗೌರ್ಮೆಂಟ್ ಅಪ್ರೂವ್ಡ್ ಕವರ್ಸು. ಆ್ಯಂಡ್ ಇದಕ್ಕೆ ಕ್ಯಾಪ್ ಬರುತ್ತೆ ಎಲ್ಲದಕ್ಕೂ. ಇದ್ರದ್ದೇ ಆದಂಥ ಬೇರೆ ಬೇರೆ ಸೈಜು 250 ml, 300 ml, 350 ml ಮತ್ತು 500 ml ಇಷ್ಟು mlಸಲ್ಲೂ ಸಿಗುತ್ತೆ ನಿಮಗೆ. ನೀವು ಕೆಫೆ ಏನಾದರೂ ಮಾಡ್ತಾಯಿದ್ದೀರಾ, ಹೊಸದಾಗಿ ಏನಾದರೂ ಪ್ಯಾಕ್ ಮಾಡಿ ಕಳಿಸೋ ಅಂಥ ಐಟಮ್ ಇರುತ್ತೆ. ಅಥವಾ ನಿಮ್ಮ ಮನೆಯಲ್ಲೇ ಯಾವುದೋ ಒಂದು ಚಿಕ್ಕ ಪುಟ್ಟ ಪಿಕ್ನಿಕ್ ಹೋಗ್ತಾ ಇದ್ದೀರಾ ಅಂತಂದರೆ ಅದಕ್ಕೆಲ್ಲ ಯೂಸ್ ಮಾಡ್ಕೋಬೋದು ನೀವು. ಈಗ ಕಿಟ್ಟಿ ಪಾರ್ಟಿ ಅಲ್ಲೆಲ್ಲ ಇನೋವೇಟಿವ್ ಆಗಿರುತ್ತೆ, ಕ್ರಿಯೇಟಿವ್ ಆಗಿರುತ್ತೆ, ಟ್ರಾನ್ಸ್ಪರೆಂಟ್ ಇರುತ್ತೆ ನಿಮಗೆ. ನೋಡಿ, ಇದು ಬಂದು ಅದರದ್ದು ಕ್ಯಾಪು. ಇದು ಕ್ಯಾಪ್ ಏನು ಸ್ಪೆಷಾಲಿಟಿ ಅಂದರೆ ನಿಮಗೆ ಈ ಥರ ಲಾಕ್ ಹಾಕಿದಾಗ, ಸೊ ನೀವು ಲಾಕ್ ಹಾಕಿದಾಗ ಇಲ್ಲಿ ಸ್ಟ್ರಾ ಹಾಕ್ಕೊಂಡು ಕುಡಿಬೋದು, ಇಲ್ಲ ಡೈರೆಕ್ಟಾಗೂ ಕುಡಿಬೋದು. ಇಲ್ಲ ಆಗಲ್ಲ ಈಗ ಅಂತ ಅಂದರೆ, ಈಗ ಟ್ರೈನಲ್ಲೆಲ್ಲ ಎಲ್ಲೋ ಹೋಗ್ತಾ ಇದ್ದೀರಿ, ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದಾಗ ಈ ಥರ ನೀವು ಲಾಕ್ ಮಾಡ್ಬೋದು. ಲಾಕ್ ಮಾಡಿ ಎತ್ಕೊಂಡು ಹೋಗಿ ಆಮೇಲೆ ಮತ್ತೆ ನೀವು ಬೇಕು ಅಂದಾಗ ರಿಯೂಸ್ ಮಾಡ್ಕೋಬೋದು. ಈ ಥರ ಸ್ಪೆಷಲು. ಇದು ಚೆನ್ನಾಗಿದೆ. ಆ್ಯಂಡ್ ಇದರಲ್ಲಿ ಇನ್ನೊಂದು ಬೇರೆ ಬೇರೆ ಸೈಜ್ ಇದೆ. ಇದು ಬಂದು 500 ml. ಇದು ನೋಡಿ ಸೈಜ್ ಎಷ್ಟು ದೊಡ್ಡದಾಗಿದೆ. ಸೊ ಇದಕ್ಕೂ ಕೂಡ ಇದೇ ಥರನೇ ಕ್ಯಾಪ್ ಬರುತ್ತೆ. ಸೊ ಇದನ್ನು ಸೇಮ್ ಅದೇ ಥರನೇ ಯೂಸ್ ಮಾಡ್ತೀವಿ. ಸೊ ಇಷ್ಟು ವೆರೈಟೀಸ್ ಆಫ್ ಗ್ಲಾಸಸ್ ಇದೆ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನು ತೊಗೊಳ್ಳಿ. ಸೊ ಇಷ್ಟು ವೆರೈಟೀಸ್ ಆಫ್ ಗ್ಲಾಸಸ್ಸು ನಮ್ಮ ಹತ್ರ ಇದೆ. ನಿಮ್ಗೆ ಯಾವ್ದು ಎಷ್ಟು ಬೇಕಾದರೂ ಕ್ವಾಂಟಿಟಿ ಸಿಗುತ್ತೆ. ನಿಮಗೆ ಎನಿ ಟೈಮು ನಿಮಗೆ ಅವೈಲಬಲ್ ಇರುತ್ತೆ. ಪ್ಲಾಸ್ಟಿಕ್ ಎಲ್ಲ ಜಾಸ್ತಿ ಅವೈಲಬಲ್ ಇರೋಲ್ಲ. ನಾವು 1 ರೋಲ್ ಅಥವಾ 2 ರೋಲ್ ಇಟ್ಟಿರ್ತೀವಿ ಅಷ್ಟೇ. ಯಾರಾದರೂ ತುಂಬ ಬೇಕೇ ಬೇಕು ಅಂತ ಕೇಳ್ತಾರೆ ಅಂತ ಇದೆಲ್ಲ ಜಾಸ್ತಿ ಇರೋದಿಲ್ಲ. ಬಟ್ ಇದೆಲ್ಲನೂ ಇರುತ್ತೆ, ನಿಮಗೆಲ್ಲನೂ ಸಿಗುತ್ತೆ. ನೀವು ಶಾಪ್ ವಿಸಿಟ್ ಮಾಡ್ಬೋದು, ಇಲ್ಲ ಅಂದರೆ ಆನ್ಲೈನಲ್ಲೂ ಆರ್ಡ್ರ್ ಮಾಡ್ಬೋದು. ಆ್ಯಂಡ್ ಮೇಯ್ನಾಗಿ ಇಷ್ಟು ವೆರೈಟೀಸ್ ಇದೆ ಅಂತ ಅಂದ್ಬಿಟ್ಟು ತೋರಿಸೋದಕ್ಕೆ ಮಾಡಿರೋದು. ಇದು ಮೇಯ್ನ್ ಬರೀ ಬಿಸ್ನೆಸ್ ಮಾತ್ರ ಅಲ್ಲದೆ ಬ್ಲಾಗಾಗಿ ಕೂಡ ಮಾಡ್ತಾಯಿದ್ದೀವಿ. ಅಂದರೆ ಇಷ್ಟು ವೆರೈಟಿನಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀವಿ ಅಂತ ತೋರಿಸೋದಕ್ಕೆ. ನೆಕ್ಸ್ಟ್ ಅಲ್ಲಿ ಯಾವ ಥರ ಜೋಡಿಸಿದ್ದೀವಿ, ಸೆಟ್ ಮಾಡಿದ್ದೀವಿ ಅಂತ ತೋರಿಸ್ತೀವಿ. ಸೊ ನೋಡಿ, ಇದೆಲ್ಲಾನು 100 ಪೀಸ್ ಬರುತ್ತೆ ರೋಲ್ಸು. ಜಾಸ್ತಿ ಬೇಡ, 50 ಜಾಸ್ತಿ ತೊಗೊಂಡು ಹೋಗಂದಂಗೆ ಆಗುತ್ತೆ. ಕಡಿಮೆ ಇರಲಿ ಅಂತ ಅಂದಾಗ 100 ರೋಲ್ಸ್ದು ಬರುತ್ತೆ.
ಸೊ ಇದೆಲ್ಲ ನೋಡಿ ಆವಾಗಲೇ ತೋರಿಸಿದ್ನಲ್ವಾ ರಿಯೂಸಬಲ್ಲು ಆ ಥರದ್ದು. ಆ್ಯಂಡ್ ಇದೆಲ್ಲನೂ 250 ml 210 ml 110 ml ಅದರಲ್ಲಿ ಲಾಂಗ್ ಗ್ಲಾಸಸ್ಸು ಎಲ್ಲ ವೆರೈಟಿದೂ ಸಿಗುತ್ತೆ. ಎಲ್ಲ ವೆರೈಟಿನೂ ನಮ್ಮ ಹತ್ರ ಇದೆ, ಎನಿ ಟೈಮು ಅವೈಲೇಬಲ್ ಇರುತ್ತೆ. ಸೊ ಇಷ್ಟು ವೆರೈಟಿ ಇದೆ ಅನ್ನೋದಕ್ಕಿಂತ ಇಷ್ಟು ವೆರೈಟಿನಲ್ಲಿ ಎಷ್ಟೆಷ್ಟು ML ಇದೆ, ಎಷ್ಟೆಷ್ಟು ಪೀಸ್ ಇದೆ, ಅದು ಎಷ್ಟು ಕಾಸ್ಟು, ಬಲ್ಕಲ್ಲಿ ಎಷ್ಟು, ರಿಟೈಲಲ್ಲಿ ಎಷ್ಟು, ಮತ್ತು ಸಿಂಗಲ್ ಪೀಸಲ್ಲಿ ಎಷ್ಟು, ಎಲ್ಲನೂ ನೆನ್ಪಿಟ್ಕೊಳ್ಳೋದು ತುಂಬ ಕಷ್ಟ ಇದೆ. ಸ್ಟಾರ್ಟಿಂಗಲ್ಲಿ ತುಂಬ ಚಾಲೆಂಜಸ್ ಇತ್ತು. ನೀವು ಕೂಡ ಒಂದು ಬಿಸ್ನೆಸ್ ಅಂತ ಮಾಡಿದಾಗ ಎಲ್ಲನೂ ಫ್ಲೂಯೆಂಟಾಗಿ ಸ್ಟಾರ್ಟಿಂಗಲ್ಲೇ ಆಗೋಗಲ್ಲ. ನಿಮ್ಗೆ ಏನಾದರೂ ಒಂದು ಮಾಡಬೇಕು ಅಂತ ಅನಿಸಿದ್ರೆ ಧೈರ್ಯವಾಗಿ ಮಾಡಿ. ಅದು ಹೋಗ್ತಾ ಹೋಗ್ತಾ ನಿಮಗೆ ಅಭ್ಯಾಸ ಆಗುತ್ತೆ. ಸೊ ನಿಮಗೂ ಗೊತ್ತಾಗುತ್ತೆ ಯಾವ್ದು ಎಷ್ಟಿದೆ ಏನು ಅಂತ ಅಂದ್ಬಿಟ್ಟು. ಸೊ ಯಾವುದೇ ಮಾಡೋದಕ್ಕೂ ಹೆದರ್ಕೊಳ್ಳೋಕೆ ಹೋಗಬೇಡಿ. ನೀವು ಸ್ಟಾರ್ಟ್ ಮಾಡೋಂಗಿದ್ರೆ ಮಾಡಿ. ನಿಮ್ಗೆ ಈ ಥರ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದ್ದರೆ ಮಾಡಿ, ಇಲ್ಲ ಬೇರೆ ಇನ್ನೇನಾದರೂ ಫೀಲ್ಡ್ ಇಂಟ್ರೆಸ್ಟ್ ಇದ್ದರೆ ಮಾಡಿ. ಸೊ ನಮಗೂ ಸ್ಟಾರ್ಟಿಂಗಲ್ಲಿ ಎಲ್ಲನೂ ನೆನ್ಪಿಟ್ಕೊಳ್ಳೋದು, ಐಟಮ್ಸ್ ತರಿಸೋದು ಎಲ್ಲನೂ ಕಷ್ಟ ಆಯಿತು. ಎಲ್ಲನೂ ನಮಗೂ ಗೊತ್ತಿರಲಿಲ್ಲ. ಹೋಗ್ತಾ ಹೋಗ್ತಾ ಕಸ್ಟಮರ್ಸ್ ತಿಳಿಸ್ಕೊಟ್ಬಿಡ್ತಾರೆ, ನಿಮಗೆ ಇಂತಿಂಥ ಐಟಮ್ ಇದೆ, ನಿಮ್ಗೆ ಇಷ್ಟಿಷ್ಟು ಪ್ರೈಸ್ ಇದೆ. ಮಾರ್ಕೆಟಲ್ಲಿ ರೇಟ್ ಕಡಿಮೆ ಆದರೂ ಜಾಸ್ತಿ ಆದರೂ ಅದು ನೀವೇನು ಹೋಗಿ ಅಪ್ಡೇಟ್ ತೊಗೋಬೇಕಂತ ಇಲ್ಲ, ಕಸ್ಟಮರೇ ಅದ್ರದ್ದು ಅಪ್ಡೇಟು ಕೊಟ್ಬಿಡ್ತಾರೆ ನಿಮಗೆ. ಸೊ ನೀವು ಏನಾದರೂ ಮಾಡೋಂಗಿದ್ರೆ ಮಾಡಿ. ವುಮೆನ್ಸು ಏನಾದರೂ ಮಾಡಬೇಕು ಅಂದರೆ ಮಾಡಿ. ನಾನು ಫಸ್ಟ್ ಮನೆಯಲ್ಲಿ ಸುಮ್ಮನೆ ಇದ್ದಿದ್ದು. ಸೊ ಇವಾಗ ಎಲ್ಲ ನೋಡಿಕೊಂಡು ತಿಳ್ಕೊಂಡು ಪ್ರತಿದಿನ ಹೊಸದು ಟ್ರೈ ಮಾಡ್ತಾನೆ ಇರ್ತೀವಿ. ಯಾವ್ದು ಮಾಡ್ಬೋದು, ಏನು ತೊಗೋಬೋದು, ಯಾವುದು ಈಗ ಪ್ರೆಸೆಂಟ್ಲಿ ಅಪ್ಡೇಟೆಡ್ ಇದೆ, ಟ್ರೆಂಡ್ ಯಾವ್ದು ನಡೀತಾ ಇದೆ ಅಂತೆಲ್ಲ ತಿಳ್ಕೊಂಡು ನಾವು ಕೂಡ ಮಾಡ್ತೀವಿ. ಸೊ ನೆಕ್ಸ್ಟ್ ಇನ್ನೂ ಬೇರೆ ಅಪ್ಡೇಟ್ಸು ಕೊಡ್ತಾ ಹೋಗ್ತೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಡೇ ಬ್ಯಾಂಗ್ಳೂರಿಗೆ ಹೋಗಬೇಕಾಗಿತ್ತು. ನಾನು ಸ್ವಲ್ಪ ಏನೋ ಕೆಲಸ ಆಯಿತು. ಆ ಕೆಲಸ ಮುಗಿಸ್ಕೊಂಡು ಹಾಗೆಯೇ ಬಿಗ್ ಬ್ಯಾರಲ್ ಅಂತ ಅಂದ್ಬಿಟ್ಟು ಅಲ್ಲೇ ನಮ್ಮ ಮನೆ ಹತ್ರನೇ ಒಂದು ಹೋಟೆಲ್ ಇತ್ತು. ಸೊ ಅಲ್ಲಿಗೆ ಹೋಗಿದ್ವಿ. ನಮ್ಮ ಯಜಮಾನ್ರು ಬಂದಿರಲಿಲ್ಲ. ಸೊ ನಾವು ಮಾತ್ರ ಹೋಗಿದ್ವಿ ಅಲ್ಲಿಗೆ. ತುಂಬ ಚೆನ್ನಾಗಿತ್ತು. ಬಿಫೋರ್ ದಿಸ್ ನಾವು ಬಾರ್ಬಿಕ್ಯೂ ನೇಷನ್ ಅಲ್ಲೆಲ್ಲನೂ ಟ್ರೈ ಮಾಡಿದ್ವಿ. ಸೇಮ್ ಅದೇ ಥರನೇ ಇತ್ತು. ಬಟ್ ನಾವು ಸ್ವಲ್ಪ ಲೇಟಾಗಿ ಹೋಗಿದ್ದರಿಂದ ಅಂಥ ಸರ್ವಿಸ್ ಇರಲಿಲ್ಲ. ಆ್ಯಂಡ್ ಅಲ್ಲಿದ್ದು ಸ್ಟಾಫ್ ಅಷ್ಟು ಫ್ರೆಂಡ್ಲಿಯಾಗಿ ಇರಲಿಲ್ಲ. ಬಟ್ ಫುಡ್ ವಾಸ್ ಓಕೆ. ಓಕೆ ಅನ್ನೋದಕ್ಕಿಂತ ನಾವು ಹೋಗಿರೋದೇ ಲೇಟಾಗಿರೋದ್ರಿಂದ ಏನು ಮಾಡೋದಕ್ಕಾಗೋದಿಲ್ಲ. ಇಟ್ ವಾಸ್ ಆ ಫಾಲ್ಟ್ ಆಲ್ಸೋ. ಬಟ್ ಅಲ್ಲಿವರೆಗೂ ಅವ್ರ ಸರ್ವಿಸ್ ಟೈಮ್ ಅಂತ ಇಟ್ಟಿದ್ದಾಗ ಆ ಟೈಮ್ವರೆಗೂ ಅವ್ರು ಸರ್ವಿಸ್ ಕೊಡಲೇಬೇಕು. ಆವಾಗಲೇ ಆ ಒಂದು ಹೋಟೆಲ್ಗೆ ಏನಿದೆ ಒಂದು ರೆಪ್ಯುಟೇಷನ್ ಬಿಲ್ಡ್ ಆಗೋದು. ಬಟ್ ಇರಲಿಲ್ಲ. ಇಟ್ಸ್ ಓಕೆ. ಏನಿತ್ತು ಅದೇನೇ ತಿಂದ್ಕೊಂಡು ಬಂದ್ವಿ. ಪರವಾಗಿರಲಿಲ್ಲ ಫುಡ್ಡೆಲ್ಲನೂ. ಎಲ್ಲ ಒಳಗಡೆ ಎಂಟ್ರಿ ಆದ್ವಿ. ಏನಂತ ಕೇರ್ ಏನು ಮಾಡೋರು ಇರಲಿಲ್ಲ. ಈಗ ಬಾರ್ಬಿಕ್ಯೂ ನೇಷನ್ಗೆ ನಾವು ಹೋಗಿದ್ದೀವಿ. ಅಲ್ಲೆಲ್ಲನೂ ಸ್ವಲ್ಪ ರೆಸ್ಪಾಂಡ್ ಮಾಡ್ತಾರೆ. ಒಂದು ಕಸ್ಟಮರ್ ಬಂದಿದ್ದ ತಕ್ಷಣ ಅವ್ರಿಗೆ ಹೇಗೆ ಫೀಲ್ ಆಗ್ತಾಯಿದೆ, ಏನು ಬೇಕು ಏನು ಬೇಡ ಅಂತೆಲ್ಲ ನೋಡ್ತಾರೆ. ಬಟ್ ಇಲ್ಲಿ ಆ ಥರ ಏನೂ ರೆಸ್ಪಾನ್ಸ್ ಇರಲಿಲ್ಲ. ನಮ್ಮ ಪಾಡಿಗೆ ನಾವು ಹೋಗಬೇಕಾಗಿತ್ತು ಅಷ್ಟೇ. ಇಲ್ಲಿ ಯಾರೋ ಒಬ್ಬರು ಬರ್ಡೇಗೆ ಡೆಕೋರೇಷನ್ ಮಾಡಿದರು. ಅದನ್ನೆಲ್ಲ ಮಕ್ಕಳು ನೋಡಿ ಖುಷಿ ಪಡ್ತಾಯಿದ್ರು. ಆ್ಯಂಡ್ ಒಳಗಡೆ ಈ ಥರ ಇತ್ತು ಎಲ್ಲ ಸೆಟಪ್ಪು. ನಾವು ಈ ಕಡೆ ಸೈಡ್ ರೈಟ್ ಸೈಡ್ ಸೀಟ್ನಲ್ಲಿ ಕೂತ್ಕೊಂಡ್ವಿ. ಫೋನ್ ಮಾಡಿ ಬುಕ್ಕಿಂಗ್ ಮಾಡಿದ್ವಿ ನಾವು ಫಸ್ಟೇ ಸೀಟ್ಸ್ ಎಲ್ಲನೂ. ಸೊ ನಮ್ಮ ಮಕ್ಕಳಿಗೆ ವೀಡಿಯೋ ತೆಗಿವಾಗ ಸ್ವಲ್ಪ ಸ್ಪೆಷಲ್ ಅಟೆನ್ಷನ್ಗೆ ಒಳಗಾಗ್ಬಿಡ್ತಾರೆ. ವೀಡಿಯೋ ತೆಗಿತಾ ಇದ್ದರೆ ಸ್ವಲ್ಪ ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ನೋಡಿ ಈ ಥರ ಹೋಲ್ಸ್ ಇದೆಯಲ್ವ, ಇಲ್ಲಿ ಚಾರ್ಕೋಲ್ ಇಡ್ತಾರೆ. ಇದು ಒಂದು ಜ್ಯೂಸ್ ಕೊಟ್ಟಿದ್ದರು, ಚೆನ್ನಾಗಿತ್ತು. ಸ್ವಲ್ಪ ಹುಳಿ ಥರ ಇತ್ತು, ಚೆನ್ನಾಗಿತ್ತು. ನೆಲ್ಲಿಕಾಯಿದು ಅನಿಸುತ್ತೆ ಮೋಸ್ಟ್ಲಿ ಅದು. ಅದಾದಮೇಲೆ ಕ್ರಿಸ್ಪಿ ಕಾರ್ನ್ ಸರ್ವ್ ಮಾಡಿದರು. ಅದು ನಾರ್ಮಲಿ ತಿಂದಿದ್ದೀವಿ. ಆ್ಯಂಡ್ ಇನ್ನೊಂದು ಏನಂದರೆ ಊರಲ್ಲಿ ಈ ಡ್ರಿಂಕ್ ಕಾಂಪ್ಲಿಮೆಂಟ್ರಿ ಇರುತ್ತೆ. ನಾನು ಬೇರೆ ಜಾಗದಲ್ಲಿ ಬಫೆಟ್ ತಿಂದಿರೋದಕ್ಕಿಂತ ಇಲ್ಲಿ ತುಂಬ ಚೆನ್ನಾಗಿತ್ತು. ಡ್ರಿಂಕು ಕೂಡ ಕೊಡ್ತಾರೆ. ಬೇರೆ ಜಾಗ ಊಟಕ್ಕೆ ಎಲ್ಲ ಕೊಡ್ತಾರೆ, ಬಟ್ ಡ್ರಿಂಕ್ಸ್ ಇರೋದಿಲ್ಲ. ಡ್ರಿಂಕ್ ಇನ್ ದ ಸೆನ್ಸ್ ಏನಾದರೂ ಒಂದು ಫ್ರೂಟ್ ಜ್ಯೂಸು ಸಮಥಿಂಗ್ ಶುಡ್ ಬಿ ದೇರ್ ಆ ಊಟದ ಜೊತೆ. ಇಲ್ಲ ಅಂದರೆ ಅಷ್ಟು ಈಸಿಯಾಗಿ ಗಂಟ್ಲಲ್ಲಿ ಇಳಿಯಲ್ಲ ನನಗೆ.
ಸೊ ಅದು ಕೊಟ್ಟಿದ್ದು ತುಂಬ ಖುಷಿ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.